ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡವಾರಿಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ CRDR 10/9/2023 ನಡೆದ ಒಂದು ಕ್ವಶನ್ ಪೇಪರ್ ಇದು. ಈ ಕ್ವಶನ್ ಪೇಪರ್ ಕೀ ಆನ್ಸರ್ ನೋಡ್ತಾ ಹೋಗೋಣ. ಇದು ಬಿ ಸೀರೀಸ್ ಕ್ವಶನ್ ಪೇಪರು. ಅಫಿಷಿಯಲ್ ಕೀ ಆನ್ಸರ್ ಇದೆ ನೋಡಿ ಇಲ್ಲಿ. ಕ್ವಶನ್ ವಿತ್ ಕೀ ಆನ್ಸರ್ ಅನ್ನು ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ವಂಶದ ಸ್ಥಾಪಕ ಯಾರು ಅಂತ ಕೇಳಿದಾರ. ಆಪ್ಷನ್ ಸಿ ರೈಟ್ ಆನ್ಸರ್ ಪುಲ್ಕೇಶಿ 1. ಹರ್ಷವರ್ಧನ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿಕ ಯಾರನ್ನು ಕೇಳಿದಾರ. ಆಪ್ಷನ್ ಸಿ ಹುಯೆನ್ ತ್ಸಾಂಗ್. ಕ್ಷೀರಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಅಳವಡಿಸಲಾಯಿತು. ಆಪ್ಷನ್ ಬಿ ರೈಟ್ ಆನ್ಸರ್ ಕರ್ನಾಟಕ ಸರ್ಕಾರ. 2013 ನಮ್ಮ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಯೋಜನೆಯನ್ನು ಜಾರಿಗೆ ತರ್ತಾರೆ ಮೊದಲನೇ ಬಾರಿಗೆ. ಹರಪ್ಪದಲ್ಲಿ ಕಂಡು ಬಂದ ಉಗ್ರಾಣಗಳು ಎಷ್ಟು ಅಂತ ಕೇಳಿದಾರ. ಆಪ್ಷನ್ ಸಿ ರೈಟ್ ಅಂತ 6. ಇತ್ತೀಚೆಗೆ ನಿಧನರಾದ ಭೂಪೇಂದ್ರ ಸಿಂಗ್ ಕೆಳಗಿನ ಯಾವ ಕ್ಷೇತ್ರಕ್ಕೆ ಪ್ರಖ್ಯಾತಿ ವ್ಯಕ್ತಿಯಾಗಿದ್ದರು. ಆಪ್ಷನ್ ಬಿ ರೈಟ್ ಆನ್ಸರ್ ಸಂಗೀತ. ಪಾಲೆವಂಟಾಲಜಿ ಡ್ಯಾಶ್ಗೆ ಸಂಬಂಧಿಸಿದಾಗಿದೆ ಅಂತ ಕೇಳಿದಾರೆ. ಇದು ಪಳಿಯುಳಿಕೆಗಳ ಅಧ್ಯಯನ ಮಾಡುವ ಒಂದು ವಿಷಯ ಆಗಿದೆ ನೋಡಿ ಸ್ನೇಹಿತರೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್, GSM ಇದರ ಪೂರ್ಣ ರೂಪ ಏನು. ಆಪ್ಷನ್ ಡಿ ರೈಟ್ ಆನ್ಸರ್ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. ದ ಇವಿಯನ್ ಚಾಂಪಿಯನ್ಶಿಪ್ ಯಾವ ಕ್ರೀಡೆಗೆ ವೃತ್ತಿಪರ ಪಂದ್ಯಾವಳಿಯಾಗಿದೆ. ಆಪ್ಷನ್ ಬಿ ರೈಟ್ ಆನ್ಸರ್ ಗಾಲ್ಫ್. ಇದು ಒಂದು ಚೆಂಡಿನ ಆಟ. ಕನ್ನಡದಲ್ಲಿ ಅರ್ಥ ಆಗಲ್ಲ, ಇಂಗ್ಲಿಷ್ ನೋಡಲೇಬೇಕು. ಕೆಳಗಿನಲ್ಲಿ ಯಾವ ಜೋಡಿಯನ್ನು ಸರಿಯಾಗಿ ನಕ್ಷೆ ಮಾಡಲಾಗಿದೆ. ಆಪ್ಷನ್ ಬಿ ರೈಟ್ ಆನ್ಸರ್ ಕುಶಾನರಿಗೆ ಸಂಬಂಧಪಟ್ಟಿದ್ದು ಗಾಂಧಾರ ಕಲೆ ಶೈಲಿಯಾಗಿದೆ ನೋಡಿ ಸ್ನೇಹಿತರೆ. ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನ ಕರೀತಾರ. ಆಪ್ಷನ್ ಸಿ ರೈಟ್ ಆನ್ಸರ್ ಲಾರ್ಡ್ ರಿಪ್ಪನ್ ಕರೀತಾರ. ಭಾರತದ ಸ್ನೇಹಿ ಜನರಲ್ ಅಂತ ಕೂಡ ಇವ್ರಿಗೆ ಕರಿತಿದ್ರು. ಕಾಲಾನುಕ್ರಮದಲ್ಲಿ ಈ ವ್ಯವಸ್ಥೆಯನ್ನು ಜೋಡಿಸಿ ಅಂತ ಕೇಳಿದಾರ. ಆಪ್ಷನ್ ಎ ರೈಟ್ ಆನ್ಸರ್ ಸೀರಿಯಲ್ ವೈಸ್ ನೋಡಿ ಸ್ನೇಹಿತರೆ. ಭಾರತೀಯ ದಂಡ ಸಾಹಿತ್ಯ ಫಸ್ಟ್, ಸೆಕೆಂಡ್ ಆಗಿ ಬರ್ತದೆ, ಇದು ಸೀರಿಯಲ್ ವೈಸ್ ಇದಾವೆ. ಆಪ್ಷನ್ ಎ ರೈಟ್ ಆನ್ಸರ್. ಜಸ್ಟಿನ್ ಟ್ರೂಡೋ ಯಾವ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಆಪ್ಷನ್ ಬಿ ರೈಟ್ ಆನ್ಸರ್ ಕೆನಡಾ ದೇಶರು. ಇದು 2023 ಒಂದು ಕ್ವಶನ್ ಪೇಪರು, ಈಗ ಅಪ್ಡೇಟ್ ಆಗಿರ್ತಾರೆ ನೋಡ್ಕೊಳ್ಳಿ. ಇಟಲಿ ಭಾಳ ಸುದ್ದಿಯಲ್ಲಿದೆ, ನರೇಂದ್ರ ಮೋದಿ ಮತ್ತು ಇಟಲಿ ಭಾಳ ಸುದ್ದಿಯಲ್ಲಿದೆ, ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ಕಬ್ಬಿನ ಸಿಪ್ಪೆ ತಿರುಳು ಈ ಕೆಳಗಿನ ಯಾವ ಉತ್ಪನ್ನ ತಯಾರಿಸಲು ಮುಖ್ಯವಾಗಿ ಕಚ್ಚಾ ವಸ್ತುವಾಗಿದೆ. ಆಪ್ಷನ್ ಬಿ ಕಾಗದ. ಕೆಳಗಿನಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ. ಆಪ್ಷನ್ ಸಿ ಮಲ್ಪೆ ಬಂದರು. ಅವೆಲ್ಲ ಮೇನ್ ನ್ಯಾಷನಲ್ ಬಂದರುಗಳಾಗ್ತವೆ, ಇದು ಅಲ್ಲ ನೋಡಿ ಸ್ನೇಹಿತರೆ. ಆಪ್ಷನ್ ಸಿ. ಈ ಕೆಳಗಿನ ಯಾವ ತಿದ್ದುಪಡಿಯು ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸುವ ಒಂದು ಅನುಕೂಲ ಮಾಡಿಕೊಟ್ಟಿದೆ. ಆಪ್ಷನ್ ಎ ಸಂವಿಧಾನದ 7ನೇ ತಿದ್ದುಪಡಿ ಕಾಯ್ದೆ ನೋಡಿ ಸ್ನೇಹಿತರೆ. ಕರಾವಳಿ ಕರ್ನಾಟಕವು ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ. ಆಪ್ಷನ್ ಡಿ ರೈಟ್ ಆನ್ಸರ್. ನೋಡಿ, ನಮ್ಮ ಕರಾವಳಿ ಪ್ರದೇಶ ಪ್ರವಾಹಗಳು ಆಗಿರ್ಬೋದು, ಚಂಡಮಾರುತಗಳು, ಭೂಕುಸಿತಗಳು ಮತ್ತು ಸಮುದ್ರ ಸವೆತ ಇವೆಲ್ಲ ಒಂದು ಒಳಗೊಂದು ಪ್ರಭಾವಕ್ಕೊಳಪಟ್ಟಿದೆ. ಆದ ಕಾರಣ ಆಪ್ಷನ್ ಡಿ ರೈಟ್ ಆನ್ಸರ್. ಕೆಳಗಿನ ಯಾವ ಘಾಟಿ ಮಾರ್ಗ ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸ್ತದ. ಆಪ್ಷನ್ ಸಿ ಚಾರ್ಮುಡಿ ಘಾಟ್ ನೋಡಿ ಸ್ನೇಹಿತರೆ. ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು. ಆಪ್ಷನ್ ಎ 1923ರಂದು. ಕರ್ನಾಟಕದಲ್ಲಿರುವ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಆಪ್ಷನ್ ಎ ರೈಟ್ ಆನ್ಸರ್ ಮಧುಗಿರಿ ಏಕಶಿಲಾ ಬೆಟ್ಟ. ಕೆಳಗಿನ ವಿವರಣೆಯು ಯಾವ ಮಣ್ಣನ್ನು ವಿವರಿಸುತ್ತೆ ಅಂತ ಕೇಳಿದಾರೆ, ಅಂದ್ರೆ ಆ ಮಣ್ಣಿನ ವಿಧ ಕೊಟ್ಟಾರ. ಈ ರೀತಿಯ ಮಣ್ಣು ಗ್ರಾನೈಟ್ ಮತ್ತು ರೂಪಾಂತರ ಶಿಲೆಯಿಂದ ಪಡೆಯಲಾಗ್ತದೆ. ಇದು ಕಬ್ಬಿಣದ ಆಕ್ಸೈಡ್ ಅನ್ನು ಹೊಂದಿದೆ. ಇದು ಕಬ್ಬಿಣ, ಸುಣ್ಣ ಮತ್ತು ಲವಣಗಳಿಂದ ಸಮೃದ್ಧವಾಗಿದೆ. ಆದರೆ ಅಲ್ಪ ಪ್ರಮಾಣದಲ್ಲಿ ಹ್ಯೂಮಸ್ ಅಂದ್ರೆ ಕೊಳೆತ ವಸ್ತುಗಳನ್ನು ಹೊಂದಿದ್ದು, ಇದು ಹಗುರು ತೆಳುವಾದ ಪದರಗಳನ್ನು ಹೊಂದಿದೆ ಮತ್ತು ಹೆಚ್ಚು ಫಲವತ್ತಾಗಿಲ್ಲ. ಇದರ ತೇವಾಂಶ ಧಾರಣ ಸಾಮರ್ಥ್ಯ ಕಡಿಮೆ ಇದೆ. ಆಪ್ಷನ್ ಎ ರೈಟ್ ಆನ್ಸರ್ ನೋಡಿ ಸ್ನೇಹಿತರೆ. ಇಲ್ಲಿ ಗ್ರಾನೈಟ್ ಅಂತಂದ್ರೆ ಬಂದ್ಬಿಡುವಾಗ ರೆಡ್ ಸಾಯಿಲ್ ಅಂತೇಳಿ. ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ನೋಡಿ ಸ್ನೇಹಿತರೆ. ಆಪ್ಷನ್ ಸಿ ಘಟಪ್ರಭಾ ನದಿ. ನೆಕ್ಸ್ಟ್ ಕ್ವಶನ್, ಕೂಡಲ ಸಂಗಮ ಯಾವ 2 ನದಿಗಳ ಸಂಗಮದಿಂದ ಆಗಿದೆ. ಆಪ್ಷನ್ ಬಿ ರೈಟ್ ಆನ್ಸರ್ ಮಲಪ್ರಭಾ ಮತ್ತು ಕೃಷ್ಣ. ಕೆಳಗಿನಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ಒಂದು ನದಿ ಅಲ್ಲ. ಆಪ್ಷನ್ ಸಿ ರೈಟ್ ಆನ್ಸರ್ ಪೆನ್ನಾರ್ ನದಿ. ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿಯ ಅತಿ ದೊಡ್ಡ ಪ್ರದೇಶವನ್ನು ಒಳಗೊಂಡಿದೆ ಸ್ನೇಹಿತರೆ. ಆಪ್ಷನ್ ಸಿ ರೈಟ್ ಆನ್ಸರ್ ರಾಯಚೂರು ನೋಡಿ ಸ್ನೇಹಿತರೆ. ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಒಳಗೊಂಡ ಜಿಲ್ಲೆ ಇದು. ಅತಿ ಹೆಚ್ಚು ಬಾವಿ ನೀರಾವರಿಯನ್ನು ಒಳಗೊಂಡ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಳಗಾವಿ ಬರ್ತದ. ಕೆಳಗಿನಲ್ಲಿ ಯಾವುದು ಹುಲಿ ಯೋಜನೆಗಳು ಅಂದ್ರೆ ರಾಷ್ಟ್ರೀಯ ಉದ್ಯಾನಗಳ ಹುಲಿಗೆ ಸಂಬಂಧಪಟ್ಟ ಕರ್ನಾಟಕದ ಯಾವಪ್ಪ ಅಂದ್ರೆ ಇದರಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಬಂಡೀಪುರ ಹೌದು, ಭದ್ರಾ ಹೌದು ಮತ್ತು ನಾಗರಹೊಳೆ ಹೌದು ಸ್ನೇಹಿತರೆ. ಅನ್ಸಿ ಮತ್ತು ಕುದುರೆಮುಖದಲ್ಲಿ ಹುಲಿ ಯೋಜನೆ ಜಾರಿ ಬಂದಿಲ್ಲ. ನೆಕ್ಸ್ಟ್, ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣ ಕ್ರಮದಲ್ಲಿ ಇರುವ ನದಿಗಳು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದಾನ. ಆಪ್ಷನ್ ಎ ರೈಟ್ ಆನ್ಸರ್ ಭೀಮಾ, ಕೃಷ್ಣ, ತುಂಗಭದ್ರಾ, ವೇದಾವತಿ. ಬಸವಸಾಗರ ಅಣೆಕಟ್ಟು ಈ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳೋಣ. ಬಸವಸಾಗರ ಅಣೆಕಟ್ಟಿಗೆ ಇನ್ನೊಂದು ಹೆಸರು ನಾರಾಯಣಪುರ ಅಣೆಕಟ್ಟು, ಯಾದಗಿರಿ ಜಿಲ್ಲೆ ಒಳಗೆ ಬರ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್ ಕೃಷ್ಣ ನದಿಗೆ. ತಿಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ. ಆಪ್ಷನ್ ಸಿ ಸಿಕ್ಕಿಂ. ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಖನಿಜ ಅಂತ ಕರೀತಾರ. ಆಪ್ಷನ್ ಎ ರೈಟ್ ಆನ್ಸರ್ ಕಲಬುರಗಿ ಜಿಲ್ಲೆ.
pH ಪ್ರಮಾಣದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಚೆಕ್ ಮಾಡಿ. ದ್ರಾವಣದಲ್ಲಿ ಜಲಜನಕಾಯನ ಸಾಂದ್ರತೆಯನ್ನು ಅಳೆಯುವ ಮಾಪಕವಾಗಿದೆ. ನಮ್ಮ ದೇಹವು 7.0 ರಿಂದ 7.8 ರ pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಕರೆಕ್ಟ್ ಇದೆ. pH ಮೌಲ್ಯ 7 ತಟಸ್ಥ ದ್ರಾವಣ, 14 ಅತ್ಯಂತ ಕ್ಷಾರೀಯ ಮತ್ತು 0 ಅತ್ಯಂತ ಆಮ್ಲೀಯ ದ್ರಾವಣ ಸೂಚಿಸುತ್ತದೆ. ಆಪ್ಷನ್ 3 ಇದು ಕರೆಕ್ಟ್ ಇದೆ. ಆದ ಕಾರಣ ಆಪ್ಷನ್ ಎ ರೈಟ್ ಆನ್ಸರ್ ನೋಡಿ ಇಲ್ಲಿ. ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋಹವನ್ನು ಬಳಸಲಾಗ್ತದ? ಆಪ್ಷನ್ ಎ ರೈಟ್ ಆನ್ಸರ್ ಸತುವನ್ನು ಬಳಸ್ತಾರ. ಜಿಂಕ್. ಕೆಳಗಿನ ಯಾವ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ? ಆಪ್ಷನ್ ಸಿ ರೈಟ್ ಆನ್ಸರ್ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರಗಳಂತೆ ನಮ್ಮ ಕೇರಳ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ಕೆಳಗಿನ ಯಾವ ಅನಿಲ ಗ್ರೀನ್ ಹೌಸ್ ಅನಿಲವಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಅಂತ ಕೇಳಿದಾರೆ. ಆಪ್ಷನ್ ಡಿ ರೈಟ್ ಆನ್ಸರ್ ಸಲ್ಫರ್ ಡೈಆಕ್ಸೈಡ್ SO2. ಕೆಳಗಿನ ವೈದ್ಯಕೀಯ ಸ್ಕ್ಯಾನ್ ಒಂದು ಇಮೇಜಿಂಗ್ ಪರೀಕ್ಷೆಯಾಗಿದ್ದು ಅದು ದೇಹದಲ್ಲಿ ರೋಗವನ್ನು ನೋಡಲು ಟ್ರೇಸರ್ ಎಂಬ ವಿಕಿರಣಶೀಲ ವಸ್ತುವನ್ನು ಬಳಸದ. ಹಾಗಾದ್ರೆ ಇದು ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಸಿ ರೈಟ್ ಆನ್ಸರ್ PET ಸ್ಕ್ಯಾನ್. ಯಾವ ಗ್ರಂಥಿಯಿಂದ ಬೆಳವಣಿಗೆ ಪುಷ್ಟಿಕಾರಕ ಸ್ವತ್ತ ಸ್ರವಿಸಲ್ಪಡ್ತದ ಅಂತ ಕೇಳಿದಾನ. ಆಪ್ಷನ್ ಸಿ ರೈಟ್ ಆನ್ಸರ್ ಪಿಟ್ಯೂಟರಿ ಗ್ರಂಥಿ. ನೋಡಿ ಸ್ನೇಹಿತರೆ, ಇಲ್ಲಿ ಕನ್ನಡ ಅರ್ಥನ ಆಗಲ್ಲ. ಗ್ರೋತ್ ಹಾರ್ಮೋನ್ ಅಂತ ಅಂದ್ಬಿಟ್ಲೆ ಈಸಿಯಾಗಿ ಅರ್ಥ ಆಗ್ತದೆ. ಆದ ಕಾರಣ ಇಂಗ್ಲಿಷ್ ನೋಡ್ಲೇಬೇಕಾಗ್ತದ. ಗ್ರೋತ್ ಹಾರ್ಮೋನ್ ಅಂತ ಕರೀತಾರೆ ಪಿಟ್ಯೂಟರಿ ಹಾರ್ಮೋನ್. ಕೆಲವು ಪದಾರ್ಥಗಳ ಸಾಂದ್ರತೆ ಹೆಚ್ಚಳದ ವಿದ್ಯಮಾನ ಕೀಟನಾಶಕಗಳು ಪರಿಸರ ವ್ಯವಸ್ಥೆ ಮಟ್ಟದಲ್ಲಿ ನಾವು ಆಹಾರ ಸರಪಳಿ ಮೇಲೆ ಹೋದಂತೆ ಈ ವಿದ್ಯಮಾನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ಎ ರೈಟ್ ಆನ್ಸರ್ ಜೈವಿಕ ವರ್ಧನೆ, ಬಯೋಮ್ಯಾಗ್ನಿಫಿಕೇಶನ್. ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಈಸಿಯಾಗಿ ಅರ್ಥ ಆಗ್ತದ. ಓಝೋನ್ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಝೋನ್ ಒಂದು O3 ಅಂತ ಕರೀತಾರೆ. ಒಂದು ಅಣು 3 ಆಮ್ಲಜನಕ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಓಝೋನ್ ಅನ್ನೋದು 3 ಆಮ್ಲಜನಕಗಳಿಂದ ಮಾಡಲ್ಪಟ್ಟಿದೆ. ಆಮ್ಲಜನಕದಂತೆ ಓಝೋನ್ ಎಲ್ಲಾ ಏರೋಬಿಕ್ ಪ್ರಮಾಣಿಗಳಿಗೆ ಅವಶ್ಯಕ. ಓಝೋನ್ ಸೂರ್ಯನ ನೇರಳಾತೀತವಿಕೆಯಿಂದ ಭೂಮಿಯ ಮೇಲೆ ಅಯಾನವನ್ನು ರಚಿಸಿದ. ಇದರಲ್ಲಿ ಆಪ್ಷನ್ 1 ಮತ್ತು 3 ರೈಟ್ ಅದಾವ, ಆಪ್ಷನ್ 2 ರೈಟ್ ಇಲ್ಲ. ಆದ ಕಾರಣ ಆಪ್ಷನ್ ಸಿ ರೈಟ್ ಆನ್ಸರ್. ಫ್ಯಾರಡೆ ನಿಯಮಗಳು ಡ್ಯಾಶ್ ನೊಂದಿಗೆ ವ್ಯವಹರಿಸ್ತವ. ಆಪ್ಷನ್ ಎ ರೈಟ್ ಆನ್ಸರ್ ವಿದ್ಯುತ್ ಕಾಂತೀಯ ಪ್ರವೇಶ. ಕೆಳಗಿನಲ್ಲಿ ಯಾವುದು ಜಡ ಅನಿಲವಲ್ಲ ಅಂತ ಕೇಳಿದ್ರೆ. ಆಪ್ಷನ್ ಸಿ ಆರ್ಗಾನ್. ಸಾರಿ, ಜಡ ಅನಿಲ ಅಂತ ಕೇಳಿದ್ರೆ ಆರ್ಗಾನ್. ಮಾನವ DNA ಎಷ್ಟು ವರ್ಣತಂತು ಜೋಡಿಗಳನ್ನು ಒಳಗೊಂಡಿದೆ? ಯಾವ ವರ್ಣತಂತು ಜೋಡಿ ಲಿಂಗವನ್ನು ನಿರ್ಧರಿಸ್ತದ? ಆಪ್ಷನ್ ಎ ರೈಟ್ ಆನ್ಸರ್ 23 ಜೋಡಿಗಳಿರ್ತಾವ. 23ನೇ ಜೋಡಿಯನ್ನ ಲಿಂಗವನ್ನು ನಿರ್ಧರಿಸ್ತದ, ಗಂಡ ಅಥವಾ ಹೆಣ್ಣು ಅಂತೇಳಿ. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗ್ತದ? ಆಪ್ಷನ್ ಬಿ ರಿಕೆಟ್ಸ್. ಒರಿಜಿನ್ ಆಫ್ ಸ್ಪೀಸಸ್ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಡಿ ಚಾರ್ಲ್ಸ್ ಡಾರ್ವಿನ್. ಕೊಟ್ಟಿರುವ ವಿಜ್ಞಾನಿಗಳು ಅವರ ಪ್ರತಿಪಾದಿಸಿದ ಸಿದ್ಧಾಂತಗಳ ಜೊತೆಗೆ ಹೊಂದಾಣಿಕೆ ಮಾಡಿ ಅಂತ ಕೇಳಿದಾರ. ಆಪ್ಷನ್ ಎ ರೈಟ್ ಆನ್ಸರ್ ಐನ್ಸ್ಟೀನ್ ಅವರು ಥಿಯರಿ ಆಫ್ ರಿಲೇಟಿವಿಟಿ ಅಂತ ಇದು ಮಾಡ್ತಾರ, ಅದಕ್ಕೆ ಸಾಪೇಕ್ಷ ಸಿದ್ಧಾಂತ ಕರೀತಾರ. ಮತ್ತೆ ಇವರು ನ್ಯೂಟನ್ ರವರು ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಚಲನೆಯ ನಿಯಮಗಳನ್ನು ಮಾಡ್ತಾರ. ಮತ್ತೆ ಆರ್ಕಿಮಿಡಿಸ್ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ತೇಲುವ ಕಾನೂನು, ಲಾ ಆಫ್ ಬಯೋನ್ಸಿ. ಆದ ಕಾರಣ ಆಪ್ಷನ್ ಎ ರೈಟ್ ಆನ್ಸರ್. ನಡುವಿನ ದಾಳಿಯಲ್ಲಿ ಮನುಷ್ಯ ಎಂಬುದನ್ನು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಬಳಸಲಾಗ್ತದ? ನೋಡಿ ಸ್ನೇಹಿತರೆ, ಕನ್ನಡನೂ ಅರ್ಥ ಆಗಲ್ಲ, ಇದರಲ್ಲಿ ಇಂಗ್ಲಿಷ್ ಓದಲೇಬೇಕು ನೀವು. ಆಪ್ಷನ್ ಸಿ ರೈಟ್ ಆನ್ಸರ್ ಸೈಬರ್ ಭದ್ರತೆ, ಸೈಬರ್ ಸೆಕ್ಯೂರಿಟಿ. ಲೋಹಗಳನ್ನು ಒಡೆಯದೆ ತಂತಿಯಾಗಿ ಎಳೆದು ಮಾಡುವ ಗುಣಲಕ್ಷಣಗಳನ್ನು ಡ್ಯಾಶ್ ಅಂತ ಕರೆಯಲಾಗ್ತದ. ಆಪ್ಷನ್ ಎ ನಮ್ಯತೆ ಅಥವಾ ತನ್ಯತೆ, ಡಕ್ಟಿಲಿಟಿ. ಬಣ್ಣ ಕುರುಡುತನ, ಕಲರ್ ಬ್ಲೈಂಡ್ನೆಸ್ ಕೊರತೆಯಿಂದ ಡ್ಯಾಶ್ ಆಗಬಹುದು ಅಂದ್ರೆ ಯಾವ ವಿಟಮಿನ್ ಕೊರತೆಯಿಂದ ಆಗ್ತದ ಅಂತ ಕೇಳಿದಾನ. ವಿಟಮಿನ್ ಎ ಕೊರತೆಯಿಂದ ಆಗ್ತದ. ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಉದ್ದವಾದ ಒಂದು ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್ ಮೂಳೆ. ಫೀಮರ್ ಮೂಳೆ ತೊಡೆಯಲ್ಲಿ ಬರ್ತದ. ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತು ಮತ್ತೊಂದು ಮಗುವಿಗೆ ತಂದೆಯಂತೂ ಕಂದು ಬಣ್ಣದ ಕೂದಲಿಗೆ ಈ ಘಟನೆ ಕಾರಣವಾಗಿದೆ. ಆಪ್ಷನ್ ಸಿ ಅನುವಂಶಿಕತೆ, ಹೆರಿಡಿಟಿ. ಮೆಂಟಾಲಿಟಿ ಇದಾವ, ಇವನ್ನ ಓಡಿಸೋಣ. ನೋಡಿದ್ರೆ 10 ರಿಂದ 15 ಮೆಂಟಲ್ ಕ್ವಶನ್ ಬಂದೇ ಬರ್ತಾವ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟ್ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2023 ಯಾರು ಜಯಿಸಿದರು? ಆಪ್ಷನ್ ಬಿ ಆಸ್ಟ್ರೇಲಿಯಾ. ಈ ವರ್ಷ 2020ರಲ್ಲಿ ಯಾರು ಜಯಿಸಿದ್ರು ನೆನಪಿಟ್ಟುಕೊಳ್ಳಿ. ಯಾರಪ್ಪ ಅಂದ್ರೆ ಆಫ್ರಿಕಾದವರು ಜಯಿಸ್ತಾರೆ, ಸೌತ್ ಆಫ್ರಿಕಾದವರು. ನೆನಪಿಟ್ಟುಕೊಳ್ಳಿ, 2023 ಅವರು ಜಯಿಸಿದ್ರು. ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ಆಪ್ಷನ್ ಎ ರೈಟ್ ಆನ್ಸರ್ ನವದೆಹಲಿ ಅಥವಾ ದೆಹಲಿ. ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರೆಂದು ಪರಿಗಣಿಸಲಾಗ್ತದ? ಆಪ್ಷನ್ ಬಿ ರೈಟ್ ಆನ್ಸರ್ ಸರ್ವೋಚ್ಚ ನ್ಯಾಯಾಲಯ. ಸಂವಿಧಾನದ ಒಂದು 32ನೇ ವಿಧಿಯ ಪ್ರಕಾರ ಪಂಚಾಯತ್ ರಾಜ್ ಅನ್ನು ಮೊದಲು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಸಿ ನಮ್ಮ ರಾಜಸ್ಥಾನ ರಾಜ್ಯ. ಪಂಚಾಯತಿಯನ್ನು ಅಳವಡಿಸಿಕೊಂಡ 2ನೇ ರಾಜ್ಯ ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರ? ಆಪ್ಷನ್ ಸಿ ರಾಷ್ಟ್ರಪತಿ. ಒಂದು ಕೊಲಿಜಿಯಂನ ಶಿಫಾರಸು ಮೇಲೆ ಇವರು ಮಾಡ್ತಾರ. ಸುಪ್ರೀಂ ಕೋರ್ಟ್ ಅಂತ ಪೀಠ ಮಾಡ್ತದ. ಅದನ್ನ ಡ್ಯಾಶ್ ಸಮಿತಿಯ ಶಿಫಾರಸಿನ ಆಧಾರದ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಆಪ್ಷನ್ ಎ ರೈಟ್ ಆನ್ಸರ್ ಸ್ವರ್ಣ ಸಿಂಗ್ ಕಮಿಟಿ. ನೋಡಿ ಸ್ನೇಹಿತರೆ,
ಲಕ್ನೋ ಒಪ್ಪಂದ ಡ್ಯಾಶ್ಗಳಿಗೆ ನಡುವೆ ಆಯಿತು. ಆಪ್ಷನ್ ಸಿ ರೈಟ್ ಆನ್ಸರ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್. ಕೆಳಗಿನ ನಾಯಕರುಗಳಲ್ಲಿ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಈ ಪುಸ್ತಕವನ್ನು ಯಾರು ಬರೆದರು? ಆಪ್ಷನ್ ಎ ರೈಟ್ ಆನ್ಸರ್ ವಿನಾಯಕ್ ದಾಮೋದರ್ ಸಾವರ್ಕರ್. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವರು ಯಾರು? ಆಪ್ಷನ್ ಎ ರೈಟ್ ಆನ್ಸರ್ ನಮ್ಮ ರಾಜ್ಯಪಾಲರು. ಆಯಾ ರಾಜ್ಯಗಳ ರಾಜ್ಯಪಾಲರು ಮಾಡ್ತಾರ. ಕೆಳಗಿನ ಬುಡಕಟ್ಟು ಮತ್ತು ರೈತ ಚಳವಳಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಆಪ್ಷನ್ ಬಿ ರೈಟ್ ಆನ್ಸರ್ ಸ್ನೇಹಿತರೆ 2 1 3 4 ಇಲ್ಲಿ ನೆನಪಿಟ್ಟು ನೋಡ್ಕೊಳ್ಳಿ ಅವನು. ಪ್ರೋಟೀನ್ನ ಮುಖ್ಯ ಘಟಕ ಯಾವುದು? ಆಪ್ಷನ್ ಬಿ ರೈಟ್ ಆನ್ಸರ್ ಅಮೈನೋ ಆಮ್ಲ. ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಬಿ ಕುಮಾರಗುಪ್ತ ನೋಡಿ ಸ್ನೇಹಿತರೆ. ಭಾರತದಲ್ಲಿ ವಹಾಬಿ ಚಳವಳಿಯನ್ನ ಯಾರು ಆರಂಭಿಸಿದವರು? ರಾಯ್ ಬರೇಲಿ ಸೈಯದ್ ಅಹ್ಮದ್. BSI ಮತ್ತು ZSI ಎಂದರೇನು? ಏನಪ್ಪಾ ಅಂದ್ರೆ ದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನೋಡಿ ಸ್ನೇಹಿತರೆ. ಕೆಳಗಿನಲ್ಲಿ ಯಾವುದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕೇಳಿದಾರ? ಆಪ್ಷನ್ ಡಿ ರೈಟ್ ಆನ್ಸರ್ CaSO4S2. ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಪರಿಚಯಿಸಿದ ಭಾರತದ ಗವರ್ನರ್ ಜನರಲ್ ಯಾರು? ಆಪ್ಷನ್ ಡಿ ರೈಟ್ ಆನ್ಸರ್ ಲಾರ್ಡ್ ವಿಲಿಯಂ ಬೆಂಟಿಕ್. ಕೆಳಗಿನಲ್ಲಿ ಯಾವುದನ್ನು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಜೋಡಿಸುವ ಒಂದು ಕೊಂಡೆ ಎಂದು ಕರೀತಾರ? ಆಪ್ಷನ್ ಎ ರೈಟ್ ಆನ್ಸರ್ ಯುಗ್ಲಿನ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಹೊಯ್ಸಳರ ಎಲ್ಲಾ ಪವಿತ್ರ ಮೇಳಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ? ಆಪ್ಷನ್ ಬಿ ರೈಟ್ ಆನ್ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತವೆ. ಮುಂಗಾರಿನ ಮುನ್ಸೂಚಕ ಎಂದು ಕರೆಯಲ್ಪಡುವ ಲಿಟ್ಲ್ ಬ್ಲಡ್ ಟೈಲ್ ಈ ಕೆಳಗಿನಲ್ಲಿ ಯಾವ ಪ್ರಕಾರಕ್ಕೆ ಸೇರಿದೆ? ಆಪ್ಷನ್ ಬಿ ರೈಟ್ ಆನ್ಸರ್ ಡ್ರ್ಯಾಗನ್ ಫ್ಲೈ ಅಂದ್ರೆ ಹಾರುವ ಸರ್ಪ. ಟಿಯಾನೋಜೋ 2 ಒಂದು ಬಾಹ್ಯಾಕಾಶ ನೌಕೆ, ಇದು ಯಾವ ದೇಶಕ್ಕೆ ಸೇರಿದ್ದು? ಆಪ್ಷನ್ ಸಿ ಚೀನಾ. ಚೀನಾದ ಹೆಸರು ಓದಾಕ್ ಬರೋಂಗಿಲ್ಲ, ಹೆಂಗಿರ್ತಾವ. ಸಾಗರ ಸಮೃದ್ಧಿ ಇದು ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮ? ಆಪ್ಷನ್ ಸಿ ರೈಟ್ ಆನ್ಸರ್ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ. ನೆಕ್ಸ್ಟ್, ವಲ್ಲಭಾಯ್ ಪಟೇಲ್ರಿಗೆ ಸರ್ದಾರ್ ಎಂಬ ಶೀರ್ಷಿಕೆಯನ್ನು ನೀಡಿದವರು ಯಾರು? ಯಾರಪ್ಪ ಅಂದ್ರೆ ನಮ್ಮ MK ಗಾಂಧಿ, ಮಹಾತ್ಮ ಗಾಂಧಿ. ಆಪ್ಷನ್ ಬಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾರು ಮಾರ್ಚ್ 1946ರಲ್ಲಿ ಭಾರತಕ್ಕೆ ಆಗಮಿಸಿದ ಬ್ರಿಟಿಷ್ ಕ್ಯಾಬಿನೆಟ್ನ ಮಿಷನ್ ಸದಸ್ಯರಲ್ಲ? ಆಪ್ಷನ್ ಸಿ ಪೆಥಿಕ್ ಲಾರೆನ್ಸ್. ರೈಟ್ ಆನ್ಸರ್. ಇದಂತೂ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರ್ತದೆ. ಮೊದಲನೇ ಲೋಕಸಭೆಯ ಸ್ಪೀಕರ್ ಯಾರಾಗಿದ್ದರು? ಆಪ್ಷನ್ ಬಿ ರೈಟ್ ಆನ್ಸರ್ GV ಮಾವಳಂಕರ್. ಭಾರತದ ಅತಿ ದೊಡ್ಡ ಸ್ವಚ್ಛ ನೀರಿನ ಸರೋವರವಾದ ಲೋಕ್ಟಾಕ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರ್ತದ? ಮಣಿಪುರದಲ್ಲಿ ಕಂಡುಬರ್ತದ. ಬಿ ರೈಟ್ ಆನ್ಸರ್. ಅನುವ್ರತದ ಪರಿಕಲ್ಪನೆ ಸಮರ್ಥನೆ ನೀಡಿದ್ದು ಯಾರು? ಆಪ್ಷನ್ ಸಿ ರೈಟ್ ಆನ್ಸರ್ ಜೈನ ಧರ್ಮ ನೋಡಿ. ಈ ಕೆಳಗಿನಲ್ಲಿ ಯಾವ ತಿದ್ದುಪಡಿಯಿಂದ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು? ಆಪ್ಷನ್ ಸಿ ರೈಟ್ ಆನ್ಸರ್ 44ನೇ ತಿದ್ದುಪಡಿ. ಇದನ್ನ ಒಂದು ಕಾನೂನುಬದ್ಧ ಹಕ್ಕು ಮಾಡಿ ಸಂವಿಧಾನದ 300 ವಿಧಿಗೆ ಸೇರ್ಪಡೆ ಮಾಡ್ತಾರೆ. 1978ರಲ್ಲಿ ಈ ತಿದ್ದುಪಡಿಯನ್ನು ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನಲ್ಲಿ ಸಂವಿಧಾನದ ಯಾವ ಕಲಂ ರಾಜ್ಯ ನೀತಿ ನಿರ್ದೇಶನ ತತ್ವಗಳೊಂದಿಗೆ ವ್ಯವಹರಿಸುತ್ತದೆ? ಆಪ್ಷನ್ ಸಿ ರೈಟ್ ಆನ್ಸರ್ ಸಂವಿಧಾನದ ಭಾಗ 4 ವಿಧಿ 36ರಿಂದ 51 ನೋಡಿ ಸ್ನೇಹಿತರೆ. 1929ರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಸಿ ರೈಟ್ ಆನ್ಸರ್ ಜವಾಹರ್ಲಾಲ್ ನೆಹರು. ಅತಿ ಹೆಚ್ಚು ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇವರೇ ಆಗಿದ್ದಾರೆ. ಕಾಯ್ದೆ ಕಾನೂನು ವಿಷಯಗಳಲ್ಲಿ ಭಾರತದ ಸರ್ಕಾರಕ್ಕೆ ಸಲಹೆ ನೀಡುವವರು ಯಾರು ಸ್ನೇಹಿತರೆ? ಅಟಾರ್ನಿ ಜನರಲ್ ನೋಡಿ ಸ್ನೇಹಿತರೆ. ಅತ್ಯುನ್ನತ ವಕೀಲ ಅಂತ ಕರೀತಾರೆ ಅವ್ರನ್ನ. ಸಂವಿಧಾನದ 76ನೇ ವಿಧಿ ಪ್ರಕಾರ ಇವರು ನೇಮಕ ಮಾಡ್ತಾರೆ. ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ ವಿಶ್ವ ಸಂಸತ್ತಿನ ಅಧಿವೇಶನದ ನಡೆದ ವರ್ಷ ಯಾವ ಅಂತ ಕೇಳಿದ್ರೆ? ಆಪ್ಷನ್ ಎ ರೈಟ್ ಆನ್ಸರ್ 1893 ಸ್ನೇಹಿತರೆ. ಈ ಕೆಳಗಿನಲ್ಲಿ ರಾಜಾರಾಮ್ ಮೋಹನ್ ರಾಯರವರು ಸ್ಥಾಪನೆ ಮಾಡಿ ಸಂಪಾದಕರಾಗಿದ್ದ ಸಮಾಚಾರ ಪತ್ರಿಕೆ ಯಾವುದು? ಆಪ್ಷನ್ ಬಿ ರೈಟ್ ಆನ್ಸರ್ ಮೀರತ್ ಉಲ್ ಅಕ್ಬರ್. ಮೊದಲ ಬೌದ್ಧ ಧರ್ಮದ ಸಭೆಯು ಡ್ಯಾಶ್ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ ಅಂತ ಕೇಳಿದಾರೆ? ಆಪ್ಷನ್ ಎ ರೈಟ್ ಆನ್ಸರ್ ಮಹಾಕಶ್ಯಪ ನೋಡಿ ಸ್ನೇಹಿತರೆ. ಮೊದಲನೇ ಬೌದ್ಧ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿದರು. ಗುಪ್ತರ ಕಾಲದ ಅಧಿಕಾರಿಕ ಭಾಷೆ ಯಾವುದು ಅಂತ ಕೇಳಿದಾರ? ಆಪ್ಷನ್ ಡಿ ರೈಟ್ ಆನ್ಸರ್ ಸಂಸ್ಕೃತ ನೋಡಿ. ಮೊಢೇರಾದ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಬಿ ರೈಟ್ ಆನ್ಸರ್ ಗುಜರಾತ್. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಕೃಷ್ಣ ದೇವರಾಜ್ ಒಡೆಯರ್ ಆಡಳಿತ ನಡೆಸಿದ ಸಮಯ ಕೇಳಿದಾರ? ಆಪ್ಷನ್ ಬಿ ರೈಟ್ ಆನ್ಸರ್ 15